ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾನು ಅಪ್ಡೇಟ್ಗೆ ಸ್ವಾಗತ ಹೇಳ್ತಾ ಈ ಒಂದು ವಿಡಿಯೋನ ಮೊದಲನೇದಾಗಿ ನೋಡ್ತಾ ಇದ್ದಾರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಗಿಲ್ಲಿ ನಟ ಅವರು ಇವಾಗ ಒಂದು ಪ್ರೋಗ್ರಾಮ್ಗೆ ನಿನ್ನೆ ತಾನೇ ಒಂದು ಪ್ರೋಗ್ರಾಮ್ ಮುಗಿಸಿದ್ರು. ಆ ಒಂದು ಪ್ರೋಗ್ರಾಮ್ನಲ್ಲಿ ಇಲ್ಲಿ ಮಾಸ್ ಡೈಲಾಗ್ ಗಿಲ್ಲಿ ಅವರು ಬಂದ ತಕ್ಷಣ ಏನು ಕೇಳ್ತಾರೆ ಅಂದರೆ ಕೂಗು ಒಂದೇ, ಕಾವು ಕಾವು ಕಾವು. ಮತ್ತು ಕಾವು ಮತ್ತು ಗಿಲ್ಲಿಯವರ ಮದುವೆ ಯಾವಾಗ ಒಂದು ಗುಡ್ ನ್ಯೂಸ್ ಕೊಡ್ತೀರಾ, ಏನು ಕತೆ ಅಂತಂದು ಫುಲ್ ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ಇದೆ ನೋಡಿ. ಇಲ್ಲಿ ಗಿಲ್ಲಿಯವರು ಒಂದು ಪ್ರೋಗ್ರಾಮಲ್ಲಿ ಬಂದಿದ್ದರು, ನಿನ್ನೆ ತಾನೇ ಒಂದು ಪ್ರೋಗ್ರಾಮ್ಗೆ ಎಂಟ್ರಿ ಕೊಟ್ಟಿದ್ದರು. ಆ ಒಂದು ಪ್ರೋಗ್ರಾಮಲ್ಲಿ ಜನರ ಒಂದು ಸಾಗರನೇ ಫುಲ್ಲು ಸೃಷ್ಟಿ ಆಗ್ತಾ ಇದೆ. ಎಲ್ಲಿ ನೋಡಿದ್ರು ಗಿಲ್ಲಿ ಫ್ಯಾನ್ಸೇ. ಇವಾಗ ಯಾವ ಒಂದು ಹೀರೋಕ್ಕಿಂತ ನೆಕ್ಸ್ಟ್ ಲೆವೆಲ್ಲೇ ಹೋಗಿದ್ದಾರೆ. ಗಿಲ್ಲಿ ಏನು ಮಾಡ್ತಾರೆ ಒಂದು ಪ್ರೋಗ್ರಾಮ್ನಲ್ಲಿ ಬಂದರೆ ಅದೇ ಹೈಲೈಟ್. ಎಲ್ಲ ಒಂದು ಪ್ರೆಸ್ ಮೀಟ್ ಇಲ್ಲಿಂದ ಹಿಡಿದು ಎಲ್ಲ ಒಂದು ಯೂಟ್ಯೂಬರ್ ಕೂಡ ಗಿಲ್ಲಿ ಒಂದು ಕ್ರೇಜ್. ಗಿಲ್ಲಿ ಅವರು ವಿನ್ ಆದ ತಕ್ಷಣ ಇಲ್ಲಿ 3 ತಿಂಗಳು ಆಯಿತು, ಮಿನಿಮಮ್ 3 ರಿಂದ 4 ತಿಂಗಳಾದರೂ ಕೂಡ ಗಿಲ್ಲಿ ಒಂದು ಕ್ರೇಜ್ ಮತ್ತು ಗಿಲ್ಲಿ ಒಂದು ಹೈ ಲೆವೆಲ್ ನೆಕ್ಸ್ಟ್ ಲೆವೆಲ್ದಲ್ಲೇ ಇದೆ. ಇಲ್ಲಿ ಯಾವ ಒಂದು ಸುದೀಪ್ ಆಗಲಿ ನಟ, ಒಂದು ಬಿಗ್ ಫೇಮಸ್ ಆದಂಥ ನಟರು ಕೂಡ ಇವ್ರಿಗಿಂತ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಟ್ಟಿದ್ದಾರೆ. ಗಿಲ್ಲಿ ಅವರು ಇವಾಗ ಮನೆ ಕೂಡ ಕಟ್ಟಿಸ್ತಾ ಇದ್ದಾರೆ. ಗಿಲ್ಲಿ ಯಾವ ಮನೆ ತೊಗೊಂಡ್ರು, ಯಾವ ಪ್ಲಾಟ್ ತೊಗೊಂಡ್ರು, ಎಲ್ಲಿ ಏನು ಮಾಡ್ತಾ ಇದ್ದಾರೆ, ಕಾವ್ಯರ ಮನೆಗೆ ಹೋದರೂ ಕೂಡ ಫುಲ್ ಫೇಮಸ್ಸು. ಎಲ್ಲೇ ಹೋದರೂ ಕೂಡ ಅವರು ಇಲ್ಲಿ ಯಾವ ಒಂದು ಫ್ರೆಂಡ್ಸ್ ಮನೆಗೂ ಹೋದರೂ ಕೂಡ ಹೈಲೈಟ್ ಆಗ್ತಾರೆ. ಅಷ್ಟೊಂದು ಪ್ರೆಸ್ ಮೀಡಿಯಾ ಮತ್ತು ಎಲ್ಲ ಒಂದು ಯೂಟ್ಯೂಬರ್ ಕೂಡ ಅವ್ರದ್ದೇ ಒಂದು ಸಮಾಚಾರ. ಎಲ್ಲಿ TV9 ಮತ್ತು ಪ್ರೆಸ್ನಲ್ಲಿ ಯೂಟ್ಯೂಬ್ನಲ್ಲಿ ಅಂತೂ ಕೂಡ ಎಲ್ಲ ಒಂದು ಫೇಮಸ್ ಆದಂತಹ ಗಿಲ್ಲಿ ಒಣ್ಣೆ ನೋಡಲಿ. ಗಿಲ್ಲಿ ಅವರು ಇವಾಗ ನಿನ್ನೆ ತಾನೇ ಒಂದು ಪ್ರೋಗ್ರಾಮಲ್ಲಿ ಲೈವ್ನಲ್ಲಿ ಬಂದಿದ್ದರು. ಅವರು ಯಾವ ಒಂದು ಡೈಲಾಗ್ ಹೇಳಿದರು ಮತ್ತು ಏನೋ ಮಾತಾಡಿದರು. ಅವರ ಒಂದು ಗಿಲ್ಲಿ ಅವರು ಕಾವ್ಯನ ಬಗ್ಗೆ ಒಂದು ಮಾತು ಹೇಳ್ತಾರೆ. ಏನಪ್ಪ ಅಂದರೆ, ಅಭಿಮಾನಿಗಳು ಕಾವ್ಯನ ಯಾವಾಗ ಮದುವೆ ಆಗ್ತೀರಾ ಅಂತ ಕೇಳಿದ ತಕ್ಷಣ ನಾನು ಕಾವ್ಯನ ಆ ರೀತಿಯಲ್ಲಿ ನೋಡಿಲ್ಲ. ನಮ್ಮ ಹಣೆ ಬರದಲ್ಲಿ ಬರೆದಿದ್ರೆ ಕಾವ್ಯ ಅವರು ನಿಜವಾಗ್ಲೂ ನನ್ನ ಹಣೆ ಬರದಲ್ಲಿ ಬರೆದಿದ್ರೆ ಅವರೇ ಬರ್ತಾರೆ, ಇಲ್ಲ ಅಂದರೆ ಅವರು ಬರೋಕ್ಕಾಗಲ್ಲ. ನೀವು ದಯವಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕೂಡ ಇಲ್ಲಿ ಗಿಲ್ಲಿ ಕಾವ್ಯರ ಒಂದು ಮದುವೆ ಫಿಕ್ಸ್ ಆಗಿದೆ ಅಂತಂದು ಹೇಳ್ತಾ ಇದ್ದೀರಿ. ನನಗೂ ಕೂಡ ಸುದ್ದಿ ಬಂದಿದೆ. ಅದಕ್ಕೆ ಇಲ್ಲಿ ಗಿಲ್ಲಿ ಕಾವು ಮದುವೆ ಯಾವುದೇ ಕಾರಣಕ್ಕೂ ಆಗಲ್ಲ. ಯಾಕಂದರೆ ನಿಮ್ಮ ಮುಂದೆನೇ ನಾವು ಕ್ಲಿಯರಿಟಿ ಕೊಡ್ತೀವಿ. ನಾವಿಬ್ಬರು ಕೂಡ ಮೊನ್ನೆ ತಾನೇ ಒಂದು ಪ್ರೋಗ್ರಾಮಲ್ಲಿ ಕೂಡ ಅವರು ಇಬ್ಬರು ಹೇಳಿದ್ದಾರೆ, ನಾವಿಬ್ಬರು ಬೆಸ್ಟ್ ಫ್ರೆಂಡು ಅಂತ ಭಾವನೆ ಯಾವತ್ತೂ ಬರೋದಿಲ್ಲ. ಇನ್ನು ಮುಂದೆ ನಾವು ಇಬ್ಬರು ಫ್ರೆಂಡ್ಸ್ ಕೊನೆವರೆಗೂ ಇದೇ ಥರ ಇರ್ತೀವಿ ಅಂತಂದು ಕ್ಲಿಯರಿಟಿ ಕೊಟ್ಟರು ಕೂಡ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಒಂದು ಇನ್ಸ್ಟಾದಲ್ಲಿ ಕೂಡ ಗಿಲ್ಲಿ ಕಾವ್ಯ ಮದುವೆ ಫಿಕ್ಸ್ ಆಯಿತು. ಇಲ್ಲಿ ಮೇ 15ಕ್ಕೆ ಮತ್ತು ಜೂನ್ 6ಕ್ಕೆ ಅಂತಂದು ಫಿಕ್ಸ್ ಆಗ್ತಾ ಇದೆ ಅಂತಂದು ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಒಂದು ಫೇಮಸ್ ಆಗ್ತಾ ಇದ್ದಾರೆ. ಆದರೆ ಇಲ್ಲಿ ಗಿಲ್ಲಿ ಕಾವ್ಯರ ಒಂದು ಮದುವೆ ಇಲ್ಲಿ ಆಗೋದಿಲ್ಲ, ಸುಮ್ಮನೆ ಸುದ್ದಿ ಹಬ್ತಾ ಇದೆ ಅಂತಂದು ಕಾವ್ಯ ಅವರು ಮತ್ತು ಗಿಲ್ಲಿಯವರು ಸ್ವತಃ ಹೇಳಿದ್ದಾರೆ. ಇನ್ಸ್ಟಾದಲ್ಲಿ ಕೂಡ ಪೋಸ್ಟ್ ಹಾಕಿದ್ದಾರೆ, ಹಾಗೆ ಟ್ವಿಟರ್ನಲ್ಲಿ ಕೂಡ ಹೇಳಿದ್ದಾರೆ. ಹಾಗೆ ಇಲ್ಲಿ ನೋಡಿ, ಗಿಲ್ಲಿ ಅವರು ಒಂದು ಪ್ರೋಗ್ರಾಮ್ಗೆ ಬಂದಿದ್ದರು. ಮೊನ್ನೆ ತಾನೇ ಒಂದು ಪ್ರೋಗ್ರಾಮ್ನಲ್ಲಿ ಲೈವ್ನಲ್ಲಿ ಬಂದುಬಿಟ್ಟು ಇಲ್ಲಿ ಬಿಗ್ ಬಾಸ್ನಲ್ಲಿ ಫೇಮಸ್ ಆದಂಥ ಸಾಂಗ್ ಏನಪ್ಪ ಅಂದರೆ, ದೊಡ್ಡ ದೊಡ್ಡ ದೋಸೆ ಕೊಡು, ಚಿಕ್ಕವ ಚಟ್ನಿ ಕೊಡು, ನಮ್ಮಪ್ಪ ರಾಜ, ಕೋತಂಬರಿ ಬೀಜ, ಸಾರ್ಗಕ್ಕೂ ಸೊಪ್ಪು, ಗಿಲ್ಲಿ ಮಾಡು ತಪ್ಪು, ಗಿಲ್ಲಿ ಅಂತಂದು ಸಾಂಗ್ ಹಾಡ್ತಾ ಇದ್ರೆ ಇಲ್ಲಿ ಎಲ್ಲ ಒಂದು ಗಿಲ್ಲಿಯ ಒಂದು ಅಭಿಮಾನಿಗಳು, ಫ್ಯಾನ್ಸ್ಗಳು ಫುಲ್ ಸಿಳ್ಳೆ ಹೊಡಿತಾ, ವಿಸಿಲ್ ಹೊಡಿತಾ, ಗಿಲ್ಲಿ ಕಾವು ಮದುವೆ ಯಾವಾಗ, ಬೇಗ ಹೇಳಿ, ಗುಡ್ ನ್ಯೂಸ್ ಕೊಡಿ ಅಂತಂದು ಅಭಿಮಾನಿಗಳು ಫುಲ್ಲು ಖಡಕ್ಕಾಗಿ ಫುಲ್ಲು ವಿಸಿಲ್ ಹಾಕ್ತಾ ಇದ್ದರೆ ಇಲ್ಲಿ ಗಿಲ್ಲಿಯವರು ಫುಲ್ಲು ಫಿದಾಗ್ಬಿಟ್ರು. ಇಷ್ಟೊಂದು ಕ್ರೇಜ್, ಇನ್ನೂವರೆಗೂ ಇಷ್ಟೊಂದು ಕ್ರೇಜ್ ಇದೆ ಅಂದರೆ ನನಗೆ ನಂಬೋಕ್ಕಾಗ್ತಿಲ್ಲ. ಇಡೀ ಕರ್ನಾಟಕ ಜನರೇ ನನ್ನನ್ನು ಇಷ್ಟೊಂದು ಕೊಂಡಾಡ್ತಾ ಇದ್ದಾರೆ, ಇಷ್ಟೊಂದು ಕ್ರೇಜ್, ಇಷ್ಟೊಂದು ಅಪಾರವಾದ ಪ್ರೀತಿ ಕೊಡ್ತಾ ಇದ್ದಾರೆ. ನಾನು ಎಂದೆಂದಿಗೂ ಚಿರಋಣಿ. ಹಾಗೆ ನಿಮ್ಮ ಒಂದು ಪ್ರೀತಿ ಮುಂದಿನ ವರ್ಷವೂ ನನ್ನ ಒಂದು ಪ್ರೋಗ್ರಾಮ್, ಇದೇ ಒಂದು ಇವೆಂಟ್ಗೆ ನನ್ನೂ ಕರೀರಿ, ಮರ್ತು ಬಿಡಬೇಡಿ, ವರ್ಷ ನಾನೇ ಬರ್ತೀನಿ ಅಂತಂದು ಗಿಲ್ಲಿಯವರು ಹೇಳಿದ್ದಾರೆ. ಖಂಡಿತವಾಗ್ಲೂ ನೆಕ್ಸ್ಟ್ ಪ್ರೋಗ್ರಾಮ್ ಬರುವಾಗ ಕಾವ್ಯನ ಜೊತೆಗೆ ನೀವು ಕರ್ಕೊಂಡ್ಬನ್ನಿ, ಮದುವೆ ಮಾಡ್ಕೊಂಡು ಬನ್ನಿ ಅಂತಂದು ಇಲ್ಲಿ ಒಬ್ಬ ಅಭಿಮಾನಿಗಳು ಹೇಳಿದರು. ಹಾಗೆ ಅದನ್ನು ಮಾತು ಕೇಳಿಸ್ಕೊಂಡ ಅಂತೂ ಗಿಲ್ಲಿಯವರು ಫುಲ್ ನಕ್ಕರು. ಏನೇನೋ ತಿಳ್ಕೊಬೇಡಿ, ಗಿಲ್ಲಿ ಕಾವ್ಯ ಅವರು ಇಲ್ಲಿ ಫ್ರೆಂಡ್ಸ್ ಅಷ್ಟೇ, ಯಾವುದೇ ಥರನಾದ ಆ ಥರ ಫೀಲಿಂಗ್ಸ್ ನನಗೂ ಇಲ್ಲ, ಅವ್ರಿಗೂ ಇಲ್ಲ. ಅವರು ಕರಿಯರ್ ಬಗ್ಗೆ ಫೋಕಸ್ ಮಾಡ್ತಾ ಇದ್ದಾರೆ ಹೊರತು ನಮ್ಮಿಬ್ಬರ ನಡುವೆ ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್, ಪ್ಯೂರ್ ಆದ ಒಂದು ಫ್ರೆಂಡ್ಶಿಪ್ ಇದೆ. ನನ್ನ ಹಣೆಯಲ್ಲಿ ಬರೆದಿದ್ರೆ ಆ ಒಂದು ಕಾವ್ಯ ಅವರು ಬರ್ತಾರೆ, ಇಲ್ಲ ಅಂದರೆ ಬರೋಕ್ಕೆ ಆಗಲ್ಲ. ನಮ್ಮ ಮನೆಯಲ್ಲೂ ಕೂಡ ಇವಾಗ ಮದುವೆ ಬಗ್ಗೆ ಮಾತುಕತೆ ನಡೀತಾ ಇದೆ. ಆದರೆ ಕಾವ್ಯವರ ಮನೆಯಲ್ಲಿ ಇವಾಗ ಅವರು 3 ವರ್ಷವರೆಗೂ ಅವರು ಮದುವೆ ಆಗೋದಿಲ್ಲ, ಕ್ಲಿಯಾರಿಟಿ ಕೊಟ್ಟಿದ್ದಾರೆ. ನಾನು ಕರಿಯರ್ ಬಗ್ಗೆ ಫೋಕಸ್ ಮಾಡ್ತೀನಿ, ನಮ್ಮ ಮನೆಯಲ್ಲಿ ಯಾರು ತೋರಿಸ್ತಾರೋ ಅವರನ್ನೇ ಮದುವೆ ಆಗ್ತೀನಿ, ನನ್ನ ಲವ್ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಂತಂದು ಕಾವ್ಯ ಅವರು ಕ್ಲಿಯಾರಿಟಿ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಗಿಲ್ಲಿ
ಗಿಲ್ಲಿಯವರ ಒಂದು ಮನಸ್ಸಿನಲ್ಲಿ ಇಲ್ಲಿ ಕಾವು ಮದುವೆ ಆದರೆ ಒಳ್ಳೆಯದು ಅಂತಂದು ಅವರ ಮನಸ್ಸಿನಲ್ಲಿ ಇವಾಗ ಆಸೆ ಆಗ್ತಾ ಇದೆ. ಇಡೀ ಕರ್ನಾಟಕ ಜನರೇ ಗಿಲ್ಲಿ ಕಾವ್ಯರ ಒಂದು ಮೆಚ್ಚಿದ್ದಾರೆ. ಅವರಿಬ್ಬರು ಜೋಡಿಯನ್ನು ಕ್ಯೂಟ್ ಪೇರ್ ಆಗಿ ಇಲ್ಲಿ ರಾಧಿಕಾ ಯಶ್ ಹೇಗೆ ಕ್ಯೂಟ್ ಕಪಲ್ ಆಗಿದ್ರು, ಹಾಗೆ ಇಲ್ಲಿ ವಿರಾಟ್ ಕೊಹ್ಲಿ ಮತ್ತು ವಿರಾಟ್ ಕೊಹ್ಲಿಯರ ವೈಫ್ ಇಲ್ಲಿ ಹೇಗೆ ವೈಫ್ ಒಂದು ಕ್ಯೂಟ್ ಕಪಲ್ಸ್ ಟ್ರೆಂಡಿಂಗ್ನಲ್ಲಿ ಇದ್ದಾರೋ ಹಾಗೆ ಇವರು ಕೂಡ ಇಲ್ಲಿ ಕ್ಯೂಟ್ ಕಪಲ್ ಆಗಿ ಇರಲಿ ಅಂತಂದು ಒಂದು ಅಭಿಮಾನಿ ಇಲ್ಲಿ ಗಿಲ್ಲಿ ಕಾವ್ಯರ ಒಂದು ಫೋಟೋ ಫ್ರೇಮ್ ಹಾಕಿದ್ದಾರೆ. ಅದರ್ ನೆಕ್ಸ್ಟ್ ಇಲ್ಲಿ ರಾಧಿಕಾ ಯಶ್ ಮತ್ತು ವಿರಾಟ್ ಕೊಹ್ಲಿ ವೈಫ್ ಈ ಥರ ಒಂದು ಪ್ರೇಮ್ ಹಾಕ್ತಾ ಇದ್ದಾರೆ. ಮತ್ತು ಗಿಲ್ಲಿ ಒಂದು ಮನದಾಳದ ಮಾತು ಕೂಡ ಗಿಲ್ಲಿ ಮತ್ತು ಕಾವ್ಯರ ಒಂದು ಆಲ್ಬಮ್ ಫೋಟೋ ಮಾಡ್ತಾರೆ, ಸಾಂಗ್ ಕೂಡ ಹಾಡ್ತಾ ಇದ್ದಾರೆ, ಎಲ್ಲ ಒಂದು ಮಾಡ್ತಾ ಇದ್ದಾರೆ. ಗಿಲ್ಲಿ ಕಾವ್ಯರ ಮದುವೆ ಆದಷ್ಟು ಬೇಗನೆ ಆಗಲಿ, ನಮಗೂ ಕೂಡ ಆಸೆ ಇದೆ. ಗಿಲ್ಲಿ ಕಾವ್ಯ ಅವರು ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ, ಇಲ್ಲಿ ಗಿಲ್ಲಿ ಅವರು ಯಾರನ್ನ ಮದುವೆ ಆದರೆ ಬೆಸ್ಟ್ ಅಂತಂದು ನಿಮ್ಮ ಅನಿಸಿಕೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಕಾವ್ಯ ಅವರು ಕೂಡ ಇತ್ತೀಚಿನ ಒಂದು ದಿನಗಳಲ್ಲಿ ಎಲ್ಲ ಒಂದು ಕಡೆಯೂ ಕೂಡ ಗಿಲ್ಲಿಯ ಜೊತೆ ಒಡನಾಟ ಇಟ್ಕೊಂಡಿದ್ದಾರೆ, ಹಾಗೂ ಕೂಡ ಮನೆಯಲ್ಲೂ ಕೂಡ ಅವರು ಮಾತುಕತೆ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಗಿಲ್ಲಿಯ ಮನೆಯಲ್ಲೂ ಕೂಡ ಮದುವೆ ಬಗ್ಗೆ ಮಾತುಕತೆ ಮಾಡಿ ನಿಮಗೆ ಒಂದು ಗುಡ್ ನ್ಯೂಸ್ ಕೊಡ್ತೀವಿ. ಆದಷ್ಟು ಬೇಗ ನಮ್ಗೆ ನೆಕ್ಸ್ಟ್ ಇಯರ್ನಲ್ಲೇ ಗಿಲ್ಲಿಯ ಒಂದು ಮದುವೆ ಫಿಕ್ಸ್ ಆಗುತ್ತೆ. ಆದರೆ ಯಾರು ಹುಡುಗಿ ಅಂತಂದು ಇನ್ನೂ ಅವರ ಅಪ್ಪ ಅಮ್ಮ ಮನೆಯಲ್ಲಿ ಕೂಡ ಯಾರು ಕೂಡ ಹೇಳಿಲ್ಲ. ಆದಷ್ಟು ಬೇಗನೆ ಗಿಲ್ಲಿ ಕಾವ್ಯನ ಮದುವೆ ಆದರೆ ಒಳ್ಳೆಯದು ಅಂತ ಹೇಳ್ತಾ ಅವ್ರ ಮನೆಯಲ್ಲಿ ಅವರು ಕಾವ್ಯನ ಹೆಸರು ಬರೆದ್ರೆ ಅದನ್ನು ತಪ್ಪಿಸ್ಕೋಕ್ಕೆ ಆಗಲ್ಲ. ಹಾಗೆ ಇಲ್ಲಿ ಗಿಲ್ಲಿ ಅವರು ಕೂಡ ಒಂದು ಮಾಸ್ ಡೈಲಾಗ್ ಎಂಟ್ರಿ ಕೊಟ್ಟಿದ್ದಾರೆ. ಎಲ್ಲ ಒಂದು ಸಾಂಗು ಡೈಲಾಗ್ ಅಂತೂ ನೀವು ಕೇಳಿರಬಹುದು. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಕೂಡ ಅದರ ಬಗ್ಗೆ ಫುಲ್ ಡೀಟೇಲ್ಸ್ ಕೊಡ್ತೇನೆ. ಆದಷ್ಟು ಬೇಗನೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.